ಇವತ್ತು ನನಗೊಂದು ಕಾಮೆಂಟ್ ಬಂದಿದೆ. ಆ ಕಾಮೆಂಟ್ ಏನಪ್ಪ ಅಂದರೆ, ಒಂದು ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕಾದ್ರೆ ನಾವೊಂದು ಇಂಟೀರಿಯರ್ ಡಿಸೈನರ್ ಕಂಪನಿಗೆ ಕೊಡ್ಬೋದಾ ಅಥವಾ ಒಬ್ಬ ಲೋಕಲ್ ಕಾರ್ಪೆಂಟರ್ನ ಇಟ್ಕೊಂಡು ನಾವು ಕೆಲಸ ಮಾಡಿಸ್ಬೋದಾ? ಯಾವುದು ಮಾಡಿಸಿದ್ರೆ ನಮಗೆ ಅಮೌಂಟ್ ಕಮ್ಮಿ ಆಗುತ್ತೆ ಅಥವಾ ಒಂದು ಬಜೆಟಲ್ಲಿ ನಾವು ಒಂದು ಇಂಟೀರಿಯರ್ ವರ್ಕ್ನ ಮಾಡಿಸ್ಬೋದು ಅಂತ. ನಾನು ಮೊದಲೇ ಹೇಳಿರೋ ರೀತಿ ನಿಮಗೇನೇ ಕನ್ಸ್ಟ್ರಕ್ಷನ್ ಬಗ್ಗೆ ಅಥವಾ ಇಂಟೀರಿಯರ್ ವರ್ಕ್ ಬಗ್ಗೆ ಯಾವುದೇ ರೀತಿ ಡೌಟ್ಗಳಿದ್ದರೆ ಅದನ್ನು ನೀವು ಕಾಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ರೀತಿ ನಮ್ಮ ಸಬ್ಸ್ಕ್ರೈಬರ್ ಕೇಳಿರೋ ಒಂದು ಕ್ವೆಶ್ಚನ್ ಅಂದರೆ, ಇಂಟೀರಿಯರ್ ವರ್ಕ್ನ ನಾವು ಒಂದು ಲೋಕಲ್ ಕಾರ್ಪೆಂಟರ್ ಅಥವಾ ಒಂದು ಇಂಟೀರಿಯರ್ ಕಂಪನಿಗೆ ಕೊಟ್ಟರೆ ಯಾರಿಗೆ ಕೊಟ್ಟರೆ ನಮ್ಮ ಒಂದು ಬಜೆಟ್ ಕಮ್ಮಿ ಆಗ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ. ಒಂದು ಇಂಟೀರಿಯರ್ ಡಿಸೈನ್ ಮಾಡಿಸೋ ಒಂದು ಉದ್ದೇಶ ಏನಪ್ಪ ಅಂದರೆ, ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮ ಒಂದು ಮನೆಯ ಒಂದು ಅಂದ ಅಥವಾ ಒಂದು ಲುಕ್ ವೈಸಲ್ಲಿ ನಿಮ್ಮ ಮನೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಅದಕ್ಕೆ ನೀವು ಇಂಟೀರಿಯರ್ ಡಿಸೈನ್ಸು ಮಾಡಿಸ್ಬೇಕಾಗುತ್ತೆ. ಸೊ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಒಂದು ಮನೆಗೆ ವಾರ್ಡ್ರೂಫ್ ಆಗ್ಬೋದು ಅಥವಾ ಒಂದು ಟಿ ವಿ ಯೂನಿಟ್ ಆಗ್ಬೋದು ಅಥವಾ ಒಂದು ಮಾಡ್ಯುಲರ್ ಕಿಚನ್ ಆಗ್ಬೋದು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಸ್ಕೊತೀರ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ಡಿಸೈನ್ಸ್ ವಿಷಯಕ್ಕೆ ಬಂದರೆ ನೀವು ಒಂದು ಲೇಬರ್ಗೆ ನೀವು ಕೊಟ್ಟು ಕೆಲಸ ಮಾಡಿಸ್ಬೇಕಾದ್ರೆ ನೀವೇ ಡಿಸೈನ್ಸ್ ಎಲ್ಲ ಹೇಳ್ಬೇಕಾಗೋ ಒಂದು ಪರಿಸ್ಥಿತಿ ಬರುತ್ತೆ. ಸೊ ನಿಮಗೆ ಡಿಸೈನ್ಸ್ ಮೇಲೆ ನಾಲೆಡ್ಜು ಇರಬೇಕಾಗುತ್ತೆ. ಯಾಕೆ ಅಂದರೆ ಈ ಇಂಟೀರಿಯರ್ ಡಿಸೈನ್ಸ್ ಅನ್ನೋದು ಒಂದು ಎವ್ರಿ ಇಯರ್ ಅಂದರೆ ಪ್ರತಿ ವರ್ಷ ಡಿಸೈನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಬೇರೆ ಬೇರೆ ರೀತಿಯ ಒಂದು ಸೆಟಪ್ಸ್ ಬರ್ತಾ ಇರುತ್ತೆ, ಒಳಗಡೆ ಫಿಟ್ಟಿಂಗ್ಸ್ ಬರ್ತಾ ಇರುತ್ತೆ. ಸೊ ಇದ್ರ ಎಲ್ಲದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ದರೆ ಅಥವಾ ಇದ್ರ ಎಲ್ಲದ್ರ ಬಗ್ಗೆ ನಿಮಗೊಂದು ಅಪ್ಡೇಟ್ಸ್ ಇದ್ದರೆ ನೀವು ಆರಾಮಾಗಿ ಲೇಬರ್ಗೆ ಕೊಟ್ಟು ಕೆಲಸ ಮಾಡಿಸ್ಬೋದು. ಒಂದು ವೇಳೆ ನಿಮಗೇನಾದರೂ ಇದ್ರ ಬಗ್ಗೆ ಐಡಿಯಾ ಸ್ವಲ್ಪ ಕಮ್ಮಿ ಇದೆ, ಡಿಸೈನ್ಸ್ ಯಾವ್ದು ಹಾಕಬೇಕು ಅಂತ ಗೊತ್ತಾಗಲ್ಲ, ಸೊ ಯಾವ ರೀತಿ ಹೊಸ ಹೊಸ ಟ್ರೆಂಡಲ್ಲಿ ನಿಮಗೆ ಈ ರೀತಿ ಡಿಸೈನ್ಸ್ ಬರ್ತಾ ಇದೆ, ಇವೆಲ್ಲದ್ರ ಬಗ್ಗೆ ಐಡಿಯಾ ಬೇಕು, ಒಂದು ಗೈಡೆನ್ಸ್ ಬೇಕು ಅಂದರೆ ನೀವು ಇಂಟೀರಿಯರ್ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಒಂದು ಅವರ ಕಂಪನಿ ಸೆಟಪ್ಸ್ಗೆ ನೀವು ಕೊಟ್ಬಿಟ್ರೆ ನಿಮಗೆ ಅವರೇ ಒಂದು 3D ಡಿಸೈನ್ ಆಗ್ಬೋದು ಅಥವಾ ಆ ಡಿಸೈನ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾಗ್ಬೋದು. ಈ ರೀತಿ ಬರುತ್ತೆ, ನಿಮ್ಮ ಮನೆ ಈ ರೀತಿ ಕಾಣುತ್ತೆ, ನಿಮ್ಮ ಮಾಡ್ಯುಲರ್ ಕಿಚನ್ ಈ ರೀತಿ ಇರುತ್ತೆ. ಸೊ ನೀವು ನಿಮ್ಮ ಮನೆಗೆ ತಕ್ಕಂತೆ ನೀವು ಈ ರೀತಿ ಮಾಡಿಸ್ಕೋಬೋದು. ಎಲ್ ಶೇಪ್ ಕಿಚನ ಅಥವಾ ಯು ಶೇಪ್ ಕಿಚನ್ ಬೇಕಾ, ಅಥವಾ ಟಿ ವಿ ಯೂನಿಟ್ಗೆ ನಿಮ್ಮ ಒಂದು ಕಲರ್ ಕಾಂಬಿನೇಷನ್ ಯಾವುದಿರಬೇಕು. ಸೊ ಇದ್ರ ಎಲ್ಲದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಇರೋದ್ರಿಂದ ನಿಮಗೆ ಅವರು ಒಂದು ಕ್ಲಿಯರಾಗಿ ಒಂದು ಗೈಡೆನ್ಸ್ ಕೊಡ್ತಾರೆ. ಆಮೇಲೆ ನಿಮಗೆ ಒಂದು 3D ಡಿಸೈನಲ್ಲಿ ನಿಮಗೆ ಯಾವ ರೀತಿ ಡಿಸೈನ್ಸ್ ಬರುತ್ತೆ ಅಂತ ನಿಮಗೆ ತೋರಿಸಿ ಅದೇ ರೀತಿ ನಿಮಗೆ ವರ್ಕ್ ಮಾಡಿಕೊಡ್ತಾರೆ. ಆದರೆ ಒಂದು ವೇಳೆ ನಿಮಗೇನಾದರೂ ಇದ್ರ ಎಲ್ಲದ್ರ ಬಗ್ಗೆ ಒಂದು ಐಡಿಯಾ ಇದೆ ಅಥವಾ ನೀವು ಇದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಇದ್ದೀರಾ, ಸೊ ನೀವು ಒಂದು ಲೇಬರ್ನ ಇಟ್ಕೊಂಡು ಅವ್ರಿಗೆ ಅರ್ಥ ಮಾಡಿಸಿ ಅವ್ರ ಕೈಯಲ್ಲಿ ನೀವು ನೀಟಾಗಿ ಮಾಡಿಸ್ಕೊತೀರಾ ಅಂದರೆ ನೀವು ಆರಾಮಾಗಿ ಒಂದು ಲೇಬರ್ನ ಇಟ್ಕೊಂಡು ನೀವು ಕೆಲಸ ಮಾಡಿಸ್ಕೋಬೋದು. ಅದರಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ಲೇಬರ್ ಮತ್ತು ಒಂದು ಇಂಟೀರಿಯರ್ ಕಂಪನಿಗೆ ಕೊಟ್ಟು ನಿಮ್ಮ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕಾದ್ರೆ ಯಾವ್ಯಾವ ರೀತಿ ವ್ಯತ್ಯಾಸಗಳಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಅಂದರೆ ಒಂದು ಲೇಬರ್ಗೆ ಕೊಟ್ಟು ಕೆಲಸ ಮಾಡಿಸೋದ್ರಿಂದ ನಿಮ್ಮ ಕೆಲಸ ಯಾವ ರೀತಿ ಆಗುತ್ತೆ ಅಥವಾ ಒಂದು ಇಂಟೀರಿಯರ್ ಕಂಪನಿಗೆ ಕೊಟ್ಟು ಕೆಲಸ ಮಾಡಿಸೋದ್ರಿಂದ ನಿಮ್ಮ ಒಂದು ಇಂಟೀರಿಯರ್ ವರ್ಕ್ ಯಾವ ರೀತಿ ಆಗುತ್ತೆ ಅಂತ. ಸೊ ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ನೀವೇ ಒಂದು ಡಿಸೈಡ್ ಮಾಡ್ಕೋಬೋದು. ಸೊ ನೀವು ಲೇಬರ್ ಕೊಟ್ಟು ಕೆಲಸ ಮಾಡಿಸ್ಬೋದಾ ಅಥವಾ ಇಂಟೀರಿಯರ್ ಡಿಸೈನರ್ಸ್ಗೆ ಒಪ್ಪಿಸ್ಬಿಟ್ರೆ ಅವರೇ ನಿಮಗೆ ಕೆಲಸ ಮಾಡಿಸ್ಕೊಡ್ತಾರಾ ಅಂತ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಒಂದು ಮೆಟೀರಿಯಲ್ ವಿಷಯಕ್ಕೆ ಬಂದರೆ ನೀವು ಲೇಬರ್ ಕೈಯಲ್ಲಿ ಕೆಲಸ ಮಾಡಿಸ್ಬೇಕಾದ್ರೆ ಎಲ್ಲ ಮೆಟೀರಿಯಲ್ಲು ನಿಮ್ಮ ಕಣ್ಮುಂದೆನೇ ಇರುತ್ತೆ. ಸೊ ನೀವು ಯಾವ ರೀತಿ ಮೆಟೀರಿಯಲ್ ಬೇಕೋ ನೀವು ನೋಡಿ ತೊಗೊಂಡು ಬಂದು ನಿಮ್ಮ ಲೇಬರ್ ಕೈಯಲ್ಲಿ ನೀಟಾಗಿ ಕೆಲಸನ ಮಾಡಿಸ್ಕೊತೀರಾ. ಆದರೆ ಒಂದು ಇಂಟೀರಿಯರ್ ಡಿಸೈನ್ ಕಂಪನಿಗೆ ನೀವು ಒಂದು ಕೆಲಸನ ಒಪ್ಪಿಸಿರ್ಬೇಕಾದ್ರೆ ಒಂದೊಂದು ಸತಿ ಏನಾಗುತ್ತೆ, ಇವಾಗ 90% ಆಫ್ ಕಂಪನೀಸ್ ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ ಒಂದು ಮೆಷಿನ್ ವರ್ಕ್ ಅಂತ ಮಾಡ್ತಾರೆ. ಸೊ ಅದು ಹೆಂಗಾಗುತ್ತೆ ಅಂದರೆ, ಒಂದು ಮೆಷಿನ್ ವರ್ಕ್ ಎಲ್ಲ ಒಂದು ವರ್ಕ್ಶಾಪಲ್ಲಿ ಅಥವಾ ಒಂದು ಫ್ಯಾಕ್ಟ್ರಿಯಲ್ಲಿ ಕಂಪ್ಲೀಟ್ ಮಾಡಿ ಅದಾದಮೇಲೆ ನಿಮ್ಮ ಮನೆಗೆ ತಂದು ಒಂದು ಫಿಟ್ಟಿಂಗ್ಸ್ನ ಮಾಡ್ತಾರೆ. ಸೊ ನಿಮ್ಮ ಕಣ್ಮುಂದೆ ಜಾಸ್ತಿ ರೀತಿ ಕೆಲಸಗಳು ನಡೆಯಲ್ಲ. 90% ಆಫ್ ದ ಕೆಲಸಗಳೆಲ್ಲ ಫ್ಯಾಕ್ಟ್ರಿಯಲ್ಲೇ ಕಂಪ್ಲೀಟ್ ಆಗಿರುತ್ತೆ. ಅದನ್ನು ತೊಗೊಂಡು ಬಂದು ನಿಮ್ಮ ಕಣ್ಮುಂದೆ ಫಿಟ್ಟಿಂಗ್ಸ್ನ ಮಾಡ್ತಾರೆ. ಸೊ ನೀವು ಲೇಬರ್ಗೆ ಕೊಟ್ಟು ಮಾಡಿಸ್ಬೇಕಾದ್ರೆ ಎಲ್ಲ ಮೆಟೀರಿಯಲ್ಸು ನೀವೇ ತಂದು ಕೊಡಬೇಕಾಗಿರೋ ಒಂದು ಅವಶ್ಯಕತೆ ಇರೋದ್ರಿಂದ ಸೊ ನೀವು ಒಂದು ಶಾಪ್ಗೆ ವಿಸಿಟ್ ಮಾಡಿ ನಿಮ್ಗೆ ಯಾವ ರೀತಿ ಮೆಟೀರಿಯಲ್ ಬೇಕು ಅಥವಾ ನಿಮ್ಮ ಬಜೆಟ್ ಎಷ್ಟಿದೆ, ನಿಮಗೆ ಫಾರ್ ಎಕ್ಸಾಂಪಲ್ 70 ರೂಪೀಸ್ ಪರ್ ಸ್ಕ್ವೇರ್ ಫೀಟು ನೀವೊಂದು ಪ್ಲೇವುಡ್ಗೆ ಅಫೋರ್ಡ್ ಮಾಡ್ಬೋದು ಅಂದರೆ ಆ ಬಜೆಟಲ್ಲಿ ಯಾವುದು ಒಂದು ಒಳ್ಳೆ ಪ್ಲೇವುಡ್ ಇದೆ ಅಂತ ಚೆಕ್ ಮಾಡಿ ನೀವು ತಂದು ಕೊಡ್ಬೋದು. ಲ್ಯಾಮಿನೇಟ್ ಶೀಟ್ಸ್ ಆಗ್ಬೋದು, ಫಿಟ್ಟಿಂಗ್ಸ್ ಆಗ್ಬೋದು, ಎಲ್ಲ ನೀವು ಒಂದು ನಿಮ್ಮ ಬಜೆಟ್ಗಳನ್ನ ನೋಡಿಕೊಂಡು ನಿಮ್ಗೆ ಯಾವುದಾದ್ರು ಬೇಕೋ ತಂದು ಕೊಟ್ಟು ಮಾಡಿಸ್ಬೋದು.
ಬಟ್ ಇದು ಕಂಪನಿ ಫಿಟ್ಟಿಂಗ್ಸಲ್ಲಿ ಏನಾಗುತ್ತೆ ಅಂದರೆ ನೀವು ಆ ಕಂಪನಿಯವ್ರ ಹತ್ರ ಸ್ಟಾರ್ಟಿಂಗಲ್ಲೇ ಎಲ್ಲ ಡಿಸ್ಕಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವ್ರ ಹತ್ರ ಒಂದು ಅಗ್ರಿಮೆಂಟು ಮಾಡಿಸಿರ್ತೀರ. ಅಂದರೆ ಯಾವ ರೀತಿ ಲ್ಯಾಮಿನೇಟ್ಸ್ ಯೂಸ್ ಮಾಡ್ತೀರಾ, ಯಾವ ರೀತಿ ಪ್ಲೇವುಡ್ ಯೂಸ್ ಮಾಡ್ತೀರಾ, ಬ್ರ್ಯಾಂಡೆಡ್ ಪ್ಲೇವುಡ್ ಹಾಕಬೇಕಾ ಅಥವಾ ಒಂದು ಲೋಕಲ್ ಪ್ಲೇವುಡ್ನ ಯೂಸ್ ಮಾಡ್ತಾರಾ, ಆಮೇಲೆ ಒಂದು ಯಾವುದಾದ್ರೂ ಫಿಟ್ಟಿಂಗ್ಸ್ ಯೂಸ್ ಮಾಡಬೇಕಾದ್ರೆ ಅದು ಕಂಪನಿದು ಯೂಸ್ ಆಗುತ್ತಾ ಅಥವಾ ಲೋಕಲ್ದು ಯೂಸ್ ಆಗುತ್ತಾ, ಎಷ್ಟು ವರ್ಷ ಅವರು ನಿಮಗೆ ವಾರಂಟಿನ ಕೊಡ್ತಾರೆ, ಇದನ್ನೆಲ್ಲ ನೀವು ಸ್ಟಾರ್ಟಿಂಗಲ್ಲೇ ಕಂಪನಿಯವ್ರ ಜೊತೆ ಡಿಸ್ಕಸ್ ಮಾಡಿರ್ತೀರ. ಸೊ ಅದ್ರ ಪ್ರಕಾರ ಅವರು ನಿಮಗೆ ಎಲ್ಲ ರೀತಿ ಫಿಟ್ಟಿಂಗ್ಸ್ಗಳನ್ನ ಮತ್ತು ಮೆಟೀರಿಯಲ್ಸ್ನ ಯೂಸ್ ಮಾಡಿ ನಿಮಗೆ ಒಂದು ಕಂಪನಿಯಲ್ಲಿ ರೆಡಿ ಮಾಡಿ ತಂದು ನಿಮ್ಮ ಮನೆಗೆ ಫಿಟ್ ಮಾಡ್ತಾರೆ. ಸೊ ಈ ಒಂದು ವ್ಯತ್ಯಾಸ ಮೆಟೀರಿಯಲ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ನೀವು ಒಂದು ಲೇಬರ್ಗೆ ಒಂದು ಕೆಲಸನ ಒಪ್ಪಿಸ್ಬೇಕಾದ್ರೆ ನೀವು ಯಾವ ಬೇಸಿಸಲ್ಲಿ ಅವ್ರಿಗೆ ಕೆಲಸನ ಒಪ್ಪಿಸ್ತಾ ಇದ್ದೀರಾ ಅನ್ನೋದನ್ನು ನೀವು ತಿಳ್ಕೊಬೇಕು. ಅಂದರೆ ಒಂದು ಪರ್ಸೆಂಟೇಜ್ ರೀತಿ ಒಪ್ಪಿಸ್ತಾ ಇದ್ದೀರಾ ಅಥವಾ ಒಂದು ಸ್ಕ್ವೇರ್ ಫೀಟ್ ಬೇಸಿಸ್ ಮೇಲೆ ಒಪ್ಪಿಸ್ತಾ ಇದ್ದೀರಾ. ಅಂದರೆ ಸ್ಕ್ವೇರ್ ಫೀಟ್ ಬೇಸಿಸ್ ಅಂದರೆ ನೀವು ಒಂದು ಸ್ಕ್ವೇರ್ ಫೀಟ್ಗೆ ಇಷ್ಟು ಅಮೌಂಟ್ನ ಕೊಡ್ತೀವಿ ನಾವು, ನೀವು ನಮ್ಮ ಮನೆಯ ಕೆಲಸ ಕಂಪ್ಲೀಟ್ ಆದಮೇಲೆ ಎಷ್ಟು ಸ್ಕ್ವೇರ್ ಫೀಟ್ ಆಗಿದೆಯೋ ಅಷ್ಟು ಅಮೌಂಟ್ನ ನಾವು ನಿಮಗೆ ಕೊಡ್ತೀವಿ ಅಂತ ಮಾತಾಡ್ಕೊಂಡಿದ್ದೀರಾ. ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ನೀವು ಒಂದೊಂದು ಸತಿ ಪರ್ಸೆಂಟೇಜಲ್ಲಿ ಒಪ್ಕೊಂಡಾಗ ನಿಮ್ಮ ಬಜೆಟ್ ಫಾರ್ ಎಕ್ಸಾಂಪಲ್ ಒಂದು 20 lakhs ಅಥವಾ 10 lakhs ಆಗುತ್ತೆ ಅಂದರೆ ಅವರು ಒಂದು 5% ಅಥವಾ 10% ಆ ಥರ ಒಪ್ಕೊಂಡಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರದ್ದು ಪರ್ಸೆಂಟೇಜು ಜಾಸ್ತಿ ಆಗಲಿ, ಅವ್ರದ್ದು ಅಮೌಂಟು ಜಾಸ್ತಿ ಆಗಲಿ ಅಂದ್ಬಿಟ್ಟು ಒಂದೊಂದು ಸತಿ ಮೆಟೀರಿಯಲ್ ವೇಸ್ಟೇಜ್ ಮಾಡೋ ಚಾನ್ಸಸ್ಸು ಇರುತ್ತೆ ಯಾವುದು ಪರ್ಸೆಂಟೇಜ್ ವರ್ಕ್ ಮಾಡಬೇಕಾದ್ರೆ. ಸೊ ನೀವು ಬೆಟರ್ ಏನು ಮಾಡ್ಬೋದು ಅಂದರೆ ಒಂದು ಸ್ಕ್ವೇರ್ ಫೀಟ್ ವರ್ಕಲ್ಲಿ ಕೆಲಸ ಮಾಡಿಸ್ಬೋದು. ಸ್ಕ್ವೇರ್ ಫೀಟ್ ವರ್ಕಲ್ಲಿ ಕೆಲಸ ಮಾಡಿಸ್ಬೇಕಾದ್ರೆ ಏನಾಗುತ್ತೆ ಅಂದರೆ, ನಿಮ್ಮ ಮನೆಯ ವರ್ಕು ಎಷ್ಟು ಸ್ಕ್ವೇರ್ ಫೀಟ್ ಬಂದಿರುತ್ತೋ ಅಷ್ಟು ಸ್ಕ್ವೇರ್ ಫೀಟು ನೀವು ರನ್ನಿಂಗ್ ಫೀಟ್ಗೆ ಅವ್ರಿಗೆ ಪೇ ಮಾಡ್ಬೋದಾಗುತ್ತೆ. ಬಟ್ ಇಲ್ಲಿನೂ ಅಷ್ಟೇ, ನೀವೇನು ಮಾಡಬೇಕು ಅಂದರೆ ಅವರು ಸ್ಕ್ವೇರ್ ಫೀಟ್ ಜಾಸ್ತಿ ಆಗಲಿ ಅಂದ್ಬಿಟ್ಟು ಕೆಲಸನೂ ಜಾಸ್ತಿ ಮಾಡಿಸೋ ಚಾನ್ಸಸ್ ಇರುತ್ತೆ. ನಿಮಗೆ ಒಂದು ಕ್ಲಾರಿಟಿ ಇರಬೇಕು. ನಮ್ಮ ಮನೆಗೆ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕಾದ್ರೆ ವಾರ್ಡ್ರೂಫ್ ಎಷ್ಟಡಿ ಇರಬೇಕು, ಕಿಚನಲ್ಲಿ ನಿಮ್ಗೆ ಏನೇನು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಮಾಡಿಸ್ಕೋಬೇಕಾಗುತ್ತೆ. ಸುಮ್ಮನೆ ಅವರು ಮೇಡಮ್ ಇದು ಚೆನ್ನಾಗಿದೆ, ಸರ್ ಇದು ಚೆನ್ನಾಗಿದೆ, ಇಲ್ಲಿ ಇದನ್ನು ಮಾಡಿಸ್ಕೊಳ್ಳಿ, ಅದು ಮಾಡಿಸ್ಕೊಳ್ಳಿ ಅಂತ ಎಕ್ಸ್ಟ್ರಾ ನಿಮಗೆ ಜಾಸ್ತಿ ವರ್ಕು ಮಾಡಿಸೋ ಅಂಥ ಚಾನ್ಸಸ್ ಇರುತ್ತೆ. ನೀವು ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಗಮನ ಇಟ್ಕೊಂಡು ನಿಮ್ಮ ಮನೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಮಾಡಿಸ್ಕೊಂಡ್ರೆ ನಿಮ್ಮ ಬಜೆಟು ಇಲ್ಲಿ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಅದೇ ನೀವು ಒಂದು ಕಂಪನಿಗೆ ಕೊಡಬೇಕಾದ್ರೂ ಅಷ್ಟೇ, ನೀವು ಒಂದು ಸೆನ್ಸ್ ಇಟ್ಕೊಂಡು ನಿಮ್ಮ ಮನೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಕೊಟ್ಟು ಮಾಡಿಸ್ಕೊಂಡ್ರೆ ಇವ್ರೂ ಅಷ್ಟೇ ನಿಮಗೆ ಒಂದು ಸ್ಕ್ವೇರ್ ಫೀಟ್ ಬೇಸಿಸಲ್ಲಿ ಅವ್ರದ್ದು ಎಷ್ಟು ಕೆಲಸ ಇದೆ ಅಂತ ನೋಡಿಕೊಂಡು ನಿಮಗೊಂದು ಕೊಟೇಶನ್ನ ಕೋಟ್ ಮಾಡ್ತಾರೆ. ಸೊ ನಿಮಗೆ ಎಷ್ಟು ಕಮ್ಮಿ ಕೆಲಸ ಮಾಡಿಸ್ಕೊತೀರೋ ಅಷ್ಟು ಬಜೆಟ್ ಕಮ್ಮಿ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ, ನಿಮಗೆ ವೇಸ್ಟೇಜ್ ಆಫ್ ಮೆಟೀರಿಯಲ್ಲು ಲೇಬರ್ ಕೆಲಸ ಮಾಡಿಸ್ಬೇಕಾದ್ರೆ ನಿಮ್ಮ ರಿಸ್ಕ್ ನಿಮ್ಮ ಮೇಲೆ ಇರುತ್ತೆ. ನೀವು ನೋಡಿಕೊಂಡು ನಿಮ್ಮ ಮನೆಯ ಕೆಲಸ ಯಾವ ರೀತಿ ಆಗ್ತಾಯಿದೆ, ಲೇಬರು ನಿಮ್ಮ ಒಂದು ಪ್ಲೇವುಡ್ನ ಯಾವ ರೀತಿ ಕಟ್ಟಿಂಗ್ ಮಾಡ್ತಾಯಿದ್ದಾರೆ, ಯಾವ ರೀತಿ ವೇಸ್ಟೇಜ್ ಆಗ್ತಾಯಿದೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಅವ್ರ ಹತ್ರ ಕೋಆರ್ಡಿನೇಟ್ ಮಾಡಿಕೊಂಡು ನೀವು ಕೆಲಸ ಮಾಡಿಸಿದ್ರೆ ನಿಮ್ಮ ಮೆಟೀರಿಯಲ್ ವೇಸ್ಟ್ ಆಗ್ದಲ್ಲೇ ನಿಮಗೆ ಕೆಲಸ ಕಂಪ್ಲೀಟ್ ಆಗುತ್ತೆ. ಬಟ್ ಒಂದು ಇಂಟೀರಿಯರ್ ಕಂಪನಿಗೆ ನೀವು ಅದನ್ನು ವಹಿಸಿರ್ಬೇಕಾದ್ರೆ ನೀವು ಮೆಟೀರಿಯಲ್ ಬಗ್ಗೆ, ವೇಸ್ಟೇಜ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇರೋದಿಲ್ಲ. ಏನಕ್ಕೆ ಅಂದರೆ ಮೆಟೀರಿಯಲ್ಲು ಎಲ್ಲ ಕಂಪ್ಲೀಟ್ ಒಂದು ಬಲ್ಕಲ್ಲಿ ಅವರೊಂದು ಪೇಮೆಂಟ್ನ ನಿಮಗೆ ಕೋಟ್ ಮಾಡಿರ್ತಾರೆ. ಸೊ ನೀವು ಆ ಪೇಮೆಂಟ್ನ ಕೊಟ್ಟರೆ ನಿಮಗೆ ಅವರೇ ಮೆಟೀರಿಯಲ್ ರಿಸ್ಕ್ ಅವ್ರ ಕೈಯಲ್ಲಿರುತ್ತೆ. ಅದಾದಮೇಲೆ ನಿಮಗೆ ಮೆಟೀರಿಯಲ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಲೇಬರ್ ಜೊತೆ ಕೆಲಸ ಮಾಡಬೇಕಾದ್ರೆ. ಸೊ ಮೆಟೀರಿಯಲ್ನ ಪರ್ಚೇಸ್ ಮಾಡೋದಕ್ಕೆ ನಿಮಗೆ ಯಾವ ಮೆಟೀರಿಯಲ್ ಎಲ್ಲಿ ನಿಮಗೆ ಅವಶ್ಯಕತೆ ಇದೆ, ಎಲ್ಲಿ ಸಿಗುತ್ತೆ, ನೀವು ಅದನ್ನು ಎಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕು, ಆಮೇಲೆ ಅದರದ್ದು ಪ್ರಾಡಕ್ಟ್ ಕ್ವಾಲಿಟಿನ ಹೆಂಗೆ ಚೆಕ್ ಮಾಡಬೇಕು, ಆಮೇಲೆ ನಿಮಗೆ ಆ ಪ್ರಾಡಕ್ಟ್ನ ಬೈ ಮಾಡಬೇಕಾದ್ರೆ ನಿಮಗೆ ಯಾವ್ಯಾವ ಕಂಪನಿಗಳ ಒಂದು ಪ್ರಾಡಕ್ಟ್ಸ್ ಅವೈಲಬಲ್ ಇದೆ, ಬ್ರ್ಯಾಂಡೆಡ್ ಹಾಕಬೇಕಾ ಅಥವಾ ಲೋಕಲ್ ಹಾಕಿದ್ರೂ ನೀವು ಹೆಂಗೆ ಅದನ್ನು ಕ್ವಾಲಿಟಿ ಚೆಕ್ ಮಾಡಿ ತೊಗೊಂಡು ಬರಬೇಕು, ಇದೆಲ್ಲ ಸ್ವಲ್ಪ ನೀವು ನಾಲೆಜ್ನ ಫಸ್ಟೇ ಒಂದು ರಿಸರ್ಚ್ ಮಾಡಿ ತಿಳ್ಕೊಬೋದು. ಅಥವಾ ಅದ್ರ ಬಗ್ಗೆ ನಾಲೆಜ್ ಇರೋವ್ರ ಹತ್ರ ನೀವು ಕೇಳಿನೂ ತಿಳ್ಕೊಂಡು ನೀವು ಬೇಕಂದರೆ ಲೇಬರ್ ಹತ್ರ ನೀಟಾಗಿ ಕೆಲಸ ಮಾಡಿಸ್ಕೋಬೋದು. ಆಮೇಲೆ ಅದೇ ರೀತಿ ನೀವು ಒಂದು ಕಂಪನಿಯವ್ರ ಹತ್ರ ಕೆಲಸ ಮಾಡಿಸ್ಕೊಬೇಕಾದ್ರೂ ಅಷ್ಟೇ, ಕೆಲಸ ಶುರು ಆಗೋಕ್ಕಿಂತ ಮೊದಲೇ ನೀವು ಯಾವ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕ್ತಾರೆ, ಯಾವ ಬ್ರ್ಯಾಂಡ್ ಪ್ಲೇವುಡ್ ಯೂಸ್ ಮಾಡ್ತಾರೆ, ಅಂದರೆ ಸೆಂಚುರಿ ಯೂಸ್ ಮಾಡ್ತಾರಾ ಅಥವಾ ಒಂದು ಕಿಟ್ ಪ್ಲೇ ಯೂಸ್ ಮಾಡ್ತಾರಾ ಅಥವಾ ಒಂದು ಗ್ರೀನ್ ಪ್ಲೇ ಯೂಸ್ ಮಾಡ್ತಾರಾ, ಯಾವ ರೀತಿ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾರೆ, ಆಮೇಲೆ ಎಷ್ಟು ಲ್ಯಾಮಿನೇಟ್ಸ್ನ ಯೂಸ್ ಮಾಡ್ತಾರೆ, ಎಷ್ಟು ಬಜೆಟ್ನ ಒಂದು ಡೋರ್ ಹ್ಯಾಂಡಲ್ಸ್ ಆಗ್ಬೋದು ಅಥವಾ ಯಾವ ಒಂದು ಕಂಪನಿ ಇಂಜಸ್ ಯೂಸ್ ಮಾಡ್ತಾರೆ, ಸ್ಲೈಡಿಂಗ್ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ, ಇದನ್ನೆಲ್ಲ ನೀವು ಒಂದೇ ಸತಿ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಅವ್ರಿಗೆ ಆ ಬೇಸಿಸ್ ಮೇಲೆ ಒಂದು ಕೊಟೇಶನ್ ಕೊಟ್ಟಾದಮೇಲೆ ನೀವು ಒಂದು ಪೇಮೆಂಟ್ನ ಫಿಕ್ಸ್ ಮಾಡಿ ಅದ್ರ ಪ್ರಕಾರ ಒಂದು ಅಗ್ರಿಮೆಂಟ್ ಮಾಡಿ ಕೆಲಸ ಮಾಡಿಸ್ಕೊಂಡ್ರೆ ನಿಮಗೆ ಅದೇ ರೀತಿ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅವರು ಕೆಲಸ ಮಾಡ್ಕೊಂಡು ಕೊಡ್ತಾರೆ.
ನೀವು ಮೆಟೀರಿಯಲ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ನೀವು ಒಂದೇ ಕಡೆ ನೀವು ಕೊಟೇಶನ್ ತೊಗೊಂಡಲ್ಲೇ ನೀವೇನು ಮಾಡಬೇಕು ಅಂದರೆ ಒಂದು 5-6 ಅಂಗಡಿಯಲ್ಲಿ, ಆಮೇಲೆ ನಿಮ್ಮ ಮನೆ ಹತ್ರ ಇರೋ ಲೋಕಲ್ ಶಾಪಲ್ಲಿ ಅಥವಾ ಒಂದು ಮಾರ್ಕೆಟ್, ದೊಡ್ಡ ಮಾರ್ಕೆಟ್ಗಳಲ್ಲಿ ಅಂದರೆ ಚಿಕ್ಕಪೇಟೆ ಆಗ್ಬೋದು ಅಥವಾ SP ರೋಡ್ ಆಗ್ಬೋದು, ಇಂಥ ಜಾಗಕ್ಕೂ ಹೋಗಿ ನಿಮಗೆ ಟೈಮ್ ಇದ್ದರೆ ನೀವು ಸುತ್ತಾಡಿ ನೀವೊಂದು ರೀತಿ ಪ್ರಾಡಕ್ಟ್ಸ್ಗಳನ್ನ ಕೊಟೇಶನ್ ತೊಗೊಂಡ್ರೆ ನಿಮಗೆ ಅಲ್ಲಿನೂ ಕಾಸ್ಟ್ ಸೇವ್ ಆಗುತ್ತೆ. ಸೊ ನೀವು ಈಸಿಯಾಗಿ ಲೇಬರ್ನೇ ಇಟ್ಕೊಂಡು ನೀವು ಈ ರೀತಿ ನೀವು ಐಟಮ್ಸ್ನ ಪರ್ಚೇಸ್ ಮಾಡಿ ವರ್ಕ್ ಮಾಡ್ಬೋದು. ಮೇಯ್ನ್ ಒಂದು ಲೇಬರ್ನ ಇಟ್ಕೊಂಡು ಕೆಲಸ ಮಾಡಬೇಕಾದ್ರೆ ನಿಮಗೆ ಟೈಮಿನ ಅವಶ್ಯಕತೆ ತುಂಬ ಇರುತ್ತೆ. ನೀವು ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ, ಅವ್ರ ಜೊತೆ ಡಿಸ್ಕಷನ್ಸ್ ಮಾಡಬೇಕಾಗುತ್ತೆ, ಅವ್ರಿಗೆ ಯಾವ ರೀತಿ ಕೆಲಸ ನಿಮಗೆ ಬೇಕಾಗಿರುತ್ತೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ನೀವು ಕೆಲಸನ ತೊಗೊಳ್ಬೇಕಾಗಿರುತ್ತೆ. ಸೊ ನಿಮಗೆ ಏನಾದರೂ ಟೈಮ್ ಇದೆ, ನಾನೊಂದು ಲೇಬರ್ ಜೊತೆ ಡಿಸ್ಕಸ್ ಮಾಡಿ ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ವರ್ಕ್ನ ಮಾಡಿಸ್ಕೊತೀನಿ ಅನ್ನೋ ಒಂದು ನಂಬಿಕೆ ನಿಮಗಿದ್ರೆ ನೀವು ಆರಾಮಾಗಿ ಒಂದು ಒಳ್ಳೆ ಲೇಬರ್ನ, ಅಂದರೆ ಆ ಲೇಬರ್ ಯಾರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅಥವಾ ನಿಮಗೆ ಗೊತ್ತಿರೋರ ಮನೆ ಯಾರ್ದಾದ್ರೂ ಮಾಡಿದಾರಾ, ಅವ್ರು ಎಷ್ಟು ಪ್ರಾಜೆಕ್ಟ್ ಮಾಡಿದ್ದಾರೆ, ಈ ಡೀಟೇಲ್ಸ್ನೆಲ್ಲ ತಿಳ್ಕೊಂಡು ಅವ್ರು ಮಾಡಿರೋ ಒಂದು 4-5 ಪ್ರಾಜೆಕ್ಟ್ಸ್ನ ನೋಡಿ. ಅಂದರೆ ಒಂದೇ ಒಂದು ಪ್ರಾಜೆಕ್ಟ್ಸ್ ನೋಡಿನೂ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಒಂದು 4-5 ಪ್ರಾಜೆಕ್ಟ್ಸ್ಗಳನ್ನ ನೋಡಿ ಆ ಕಸ್ಟಮರ್ಸ್ ಹತ್ರ ಮಾತಾಡಿಕೊಂಡು ನಿಮಗೆ ಸ್ಯಾಟಿಸ್ಫೈ ಆದರೆ ಇಲ್ಲ ಈ ಲೇಬರು ನಮಗೆ ಒಂದು ಕೆಲಸನ ಮಾಡ್ಕೊಂಡು ಕೊಡ್ತಾರೆ ಅಂತ ನೀವು ಆಮೇಲೆ ಆ ಲೇಬರ್ ಹತ್ರ ಕೆಲಸ ಮಾಡಿಸ್ಕೋಬೋದು. ಆಮೇಲೆ ಇದೇ ಪ್ರಕಾರದಲ್ಲಿ ನೀವು ನಾನು ಹೇಳಿರೋ ಎಲ್ಲ ಪಾಯಿಂಟ್ಸ್ನ ಗಮನದಲ್ಲಿ ಇಟ್ಕೊಂಡು ಮಾಡಿಸಿದ್ರೆ ನಿಮ್ಮ ಬಜೆಟ್ ಕಮ್ಮಿಯಲ್ಲೇ ನೀವು ಲೇಬರ್ನ ಇಟ್ಕೊಂಡು ನಿಮ್ಮ ಇಂಟೀರಿಯರ್ ವರ್ಕ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಹಾಗಾದರೆ ಒಂದು ಲೇಬರ್ನ ಇಟ್ಕೊಂಡು ಕೆಲಸ ಮಾಡಿಸೋದಕ್ಕೂ ಒಂದು ಕಂಪನಿ ಮೆಟೀರಿಯಲ್ಸ್ ಯೂಸ್ ಮಾಡಿ ಅಥವಾ ಒಂದು ಕಂಪನಿ ಇಂಟೀರಿಯರ್ ಅವ್ರಿಗೆ ಕೊಟ್ಟು ಕೆಲಸ ಮಾಡಿಸೋದಕ್ಕೂ ಏನು ವ್ಯತ್ಯಾಸ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಕೊಟ್ಟಿದ್ದೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಒಂದು ಕನ್ಸ್ಟ್ರಕ್ಷನ್ ಇನ್ಪುಟ್ಸ್ ಆಗ್ಬೋದು ಅಥವಾ ಇಂಟೀರಿಯರ್ ರಿಲೇಟೆಡ್ ಒಂದು ವಿಷಯಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಇದರಿಂದ ನಿಮಗೆ 100% ಯೂಸ್ ಆಗೇ ಆಗುತ್ತೆ. ಹಾಗಾದರೆ ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಇದೇ ರೀತಿ ನಾನು ನಿಮಗೆ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಸಿ ಯು.